ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರಣಕ್ಕೆ ತೈಲ ಬೆಲೆ ಏರಿಕೆ ವದಂತಿ ಹಬ್ಬಿದೆ. ವದಂತಿ ನಂಬಿ ಪೆಟ್ರೋಲ್ ಬಂಕ್ಗೆ ದೌಡಾಯಿಸಿದ್ದಾರೆ ಜನರು. ಬೆಳಗಾವಿಯ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಜಮಾವಣೆಗೊಂಡಿದ್ರು. ಬ್ಯಾರಲ್ ನೀರು ತುಂಬಿಸುವ ಕ್ಯಾನ್ಗಳ ಸಮೇತ ಜನರು ಬಂದಿದ್ರು. ಏಕಾಏಕಿ ಜನರನ್ನು ನೋಡಿ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಬೆಲೆ ಏರಿಕೆ ಆಗಲ್ಲ ಅಂತ ಹೇಳಿದ್ರು ಕೂಡ ಕೇಳದೆ ಜನ ಮುಗಿಬಿದ್ದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗಲೇ ಶೇಖರಣೆ ಮಾಡಿಟ್ಕೊಳ್ಳೋಣ ಅಂತ ನೀರಿನ ಕ್ಯಾನ್ ಬ್ಯಾರಲ್ ಅನ್ನ ಹಿಡ್ಕೊಂಡು ಪೆಟ್ರೋಲ್ ಬಂಕ್ ನಂತ ಜನ ಧಾವಿಸಿರುವಂತ ದೃಶ್ಯ. ಈ ದೃಶ್ಯ ಕಂಡುಬಂದಿದ್ದು ಬೆಳಗಾವಿಯಲ್ಲಿ. LPG ಸಿಲಿಂಡರ್ ದರ ಏರಿಕೆ ಆಗ್ತಾ ಇದೆ, ಜೊತೆಗೆ LPG ಸಿಗ್ತಾ ಇಲ್ಲ. ಅದರ ಬೆನ್ನಲ್ಲೇ ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗುತ್ತೆ ಅಂತ ಜನ ಮುಗಿಬಿದ್ದಂತ ದೃಶ್ಯ ಆಯಿತು. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಯುದ್ಧದ ಕಾರಣಕ್ಕೆ ಈಗಾಗಲೇ ಬೆಳಗಾವಿಯಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗೆ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಿರುವಂತದ್ದು. ಈ ಮಧ್ಯೆ ನಾಳೆಯಿಂದ ಕೂಡ ಪೆಟ್ರೋಲ್ ಬೆಲೆ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅಂತೇಳಿ ವದಂತಿಗಳು ಬೆಳಗಾವಿಯಾದ್ಯಂತ ಹಬ್ಬಿರುವಂಥದ್ದು. ಈ ಕಾರಣಕ್ಕೆ ರಾತ್ರಿ 10 ಗಂಟೆ ಆದರೂ ಕೂಡ ನೀವು ನೋಡಿ ದೃಶ್ಯದಲ್ಲಿ ಕೂಡ ನೋಡ್ತಿರೋ ಎಲ್ಲ ಪೆಟ್ರೋಲ್ ಬಂಕ್ಗಳ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಜನರು ಕೂಡ ಜಮಾಯಿಸ್ತಿರುವಂಥದ್ದು. ಬೆಳಗಾವಿಯ ಬಹುತೇಕ ಸದಾಶಿವನಗರ ಆಗಿರ್ಬೋದು, ಹನುಮಾನ್ ನಗರ ಆಗಿರ್ಬೋದು, ಹೀಗೆ ಎಲ್ಲ ಕಡೆಯೂ ಕೂಡ ಅಪಾರ ಕಾರ್ ಹಾಗೂ ಬೈಕ್ ತೆಗೆದುಕೊಂಡು ಬಂದು ಪೆಟ್ರೋಲ್ ರೇಟ್ ಜಂಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಜನರು ಕೂಡ ಪೆಟ್ರೋಲ್ ಹಾಕೋದಕ್ಕೆ ಮುಗಿಬೀಳ್ತಿರುವಂಥದ್ದು. ಈ ಸಮಯಕ್ಕೆ ಪೆಟ್ರೋಲ್ ಬಂಕನ್ನು ಬಂದ್ ಮಾಡಬೇಕು. ಆದರೆ ಏಕಾಏಕಿ ಅಪಾರ ಪ್ರಮಾಣದಲ್ಲಿ ಜನ ಬಂದಿರೋದ್ರಿಂದ ಪೆಟ್ರೋಲ್ ಸಿಬ್ಬಂದಿ ಕೂಡ ಈಗ ಕಂಗಾಲಾಗಿರುವಂಥದ್ದು. ಅಧಿಕ ಸಾಕಷ್ಟು ಜನ ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ತಿರೋದು. ಈಗಾಗಲೇ ಲೈಟ್ ಆಫ್ ಮಾಡಿ ಕೂಡ ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರನ್ನ ಸಂಭಾಳಿಸೋದೇ ಈಗ ಎಲ್ಲ ರೀತಿಯ ಪೆಟ್ರೋಲ್ ಮಾಲೀಕರು ಕೂಡ ದೊಡ್ಡ ಸವಾಲಾಗಿ ಸ್ವೀಕಾರಾಗಿರುವಂಥದ್ದು. ಈಗಾಗಲೇ ಡೀಸೆಲ್ ಇನ್ನೂ ಕೂಡ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವುದೇ ರೀತಿಯ ಪೆಟ್ರೋಲ್ ಬೆಲೆ ಹೆಚ್ಚು ಮಾಡೋದಿಲ್ಲ, ಹೆಚ್ಚು ಮಾಡ್ತೀವಿ ಅಂತ ಘೋಷಣೆ ಮಾಡಿಲ್ಲ. ಆದರೂ ಕೂಡ ಜನರು ಪ್ಯಾನಿಕ್ ಆಗಿ ಬಂದು ಕೇವಲ ನೋಡಿ ದೃಶ್ಯದಲ್ಲೂ ಕೂಡ ನೋಡ್ತಿರುವಂಥದ್ದು ವಾಟರ್ ಕ್ಯಾನ್ಗಳಲ್ಲಿ, ವಾಟರ್ ಬಾಟಲ್ಗಳಲ್ಲಿ ಕೂಡ ಏನು ಪೆಟ್ರೋಲನ್ನು ಬಂದು ತುಂಬಿಸ್ಕೊಂಡು ಹೋಗೋ ಕೆಲಸವನ್ನು ಕೂಡ ಮಾಡ್ತಿರುವಂಥ. ನಮ್ಮ ಜೊತೆಗೆ ಇಲ್ಲಿ ಪೆಟ್ರೋಲ್ ಬಂಕ್ನ ಸಿಬ್ಬಂದಿ ಇದ್ದಾರೆ, ಅವ್ರನ್ನೇ ಮಾತಾಡ್ತಾನೆ. ಈಗ ಏನು ಪೆಟ್ರೋಲ್ ರೇಟ್ ಹೆಚ್ಚಾಗೈತೆ ಅಂದ್ರೆ ಏನು ಸರ್ ನಮಗೇನು ಗೊತ್ತಿಲ್ಲ, ಪಬ್ಲಿಕ್ಗೆ ಟಿವಿಗಳು ನೋಡಿ ಹಿಂಗೆ ಬರಾಕತ್ತಾರೆ. ಈಗ ಕೇಂದ್ರ ಸರ್ಕಾರನೂ ಹೇಳಿಲ್ಲ, ರಾಜ್ಯ ಸರ್ಕಾರನೂ ಹೇಳಿಲ್ಲ, ಎಲ್ಲೂ ಯಾರೂ ಅನೌನ್ಸ್ ಮಾಡಿಲ್ರಿ. ಆದ್ರೆ ಪಬ್ಲಿಕ್ಕಿಗೆ ಒಂಥರ ಹಾಪ್. ಇದು ಒಂದೇ ಸದಾಶಿವನಗರ ಪೆಟ್ರೋಲ್ ಬಂಕ್ ಅಷ್ಟೇ ಅಲ್ಲ, ಎಲ್ಲ ಕಡೆನೂ ಇದೇ ರೀತಿ ಜನ ಮುಗಿಬೀಳ್ತಿದ್ದಾರೆ. ಅದೇನೋ ಗೊತ್ತಾಗಿಲ್ಲ ಸರ್ ನಮಗೆ. ಅಲ್ಲಿ ಅವ್ರು ಕನ್ವಿನ್ಸ್ ಮಾಡುವಾರೇನ್ರಿ ಈ ಪೆಟ್ರೋಲ್ ಬೆಲೆ ಹೆಚ್ಚಾಗೈತ್ರಿ? ಇಲ್ಲ, ನಮಗಂತೂ ಪೆಟ್ರೋಲ್ ರೇಟ್ ಯಾವಾಗ ಹೆಚ್ಚಾಕತಿ ಯಾವಾಗ ಕಡಿಮೆ ಆಗತ್ತೆ ನಮಗಂತೂ ಗೊತ್ತೇ ಇಲ್ಲ. ಅಲ್ಲ, ಈಗ ನಾಳಿಂದ ಏರಂಗಿಲ್ಲ ಅಂತ ನೀವೇನು ಕನ್ವಿನ್ಸ್ ಮಾಡಿಲ್ಲ? ಇಲ್ಲ ಹೇಳಿಲ್ಲ ನಾವು ಏರಂಗಿಲ್ಲ ಅಂತ. ಪೆಟ್ರೋಲ್ ಬಂಕ್ ಬಂದ್ ಆಗೋ ಟೈಮಿಗ ಈಗ ಮತ್ತೆ ಲೈಟು ಆಫ್ ಮಾಡಿದ್ರಿ, ಜನರಿಗೆಲ್ಲ ನಿಂತಿದ್ದಾರೆ. ಏನು ಹೇಳ್ತೀವಿ? ಏನು ಮಾಡೋಣ್ರಿ, ನಮ್ದು ಟೈಮ್ ಐತಲ್ರಿ ಸರ್. ನಾವು 8 ಗಂಟೆ ಬಂದು ಡ್ಯೂಟಿ ನಿಂತಿದ್ದೀವಿ, ನಮಗೂ ತ್ರಾಸ ಆಗತ್ತಲ್ರಿ. ಈಗ ನಾಷ್ಟಕ್ಕೆ ಹೋಗಿಲ್ರಿ, ಸಾಯಂಕಾಲ ಹಂಗೆ ಡ್ಯೂಟಿ ಮಾಡಕತ್ತೀವ್ರಿ, ನಮಗೂ ಪೇನ್ ಆಕತ್ತಿಲ್ರಿ ಸರ್. ಮತ್ತೆ ಇಷ್ಟು ಆ ಪೆಟ್ರೋಲ್ ಬಂಕ್ ಸಿಬ್ಬಂದಿ ಅಳಲಾಗಿರುವಂಥದ್ದು. ಕೇಂದ್ರ ಸರ್ಕಾರ ಕೂಡ ಯಾವುದೇ ರೀತಿಯ ಪೆಟ್ರೋಲ್ ದರವನ್ನು ಹೆಚ್ಚು ಮಾಡ್ತೀನಿ ಅಂತ ಹೇಳಿಲ್ಲ. ಆದರೂ ಕೂಡ ಅಪಾರ ಪ್ರಮಾಣದಲ್ಲಿ ಜನರು ಬೈಕ್ ಹಾಗೂ ಕಾರ್ ಸಮೇತ ಬಂಕ್ಗಳಿಗೆ ನುಗ್ತಿರುವಂಥದ್ದು. ನಮ್ಮ ಸಮಯ ಮುಗಿದು ಕೂಡ ನಾವು ಕೆಲಸ ಮಾಡೋಕ್ಕಂತ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು. ಈಗಾಗಲೇ ನಾವು ಎಷ್ಟೇ ಕೂಡ ಅವ್ರಿಗೆ ಮನವಿ ಮಾಡಿಕೊಂಡ್ರು ದರ ಹೆಚ್ಚಾಗಂಗಿಲ್ಲ ಅಂತ ಮನವಿ ಮಾಡ್ಕೊಂಡು ಕೂಡ ಜನ ಕೇಳ್ತಾ ಇಲ್ಲ. ಹೀಗಾಗಿ ಏನು ಬ್ಯಾರಲ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ತೆಗೆದುಕೊಂಡು ಬಂದು ಪೆಟ್ರೋಲ್ ಬಂಕ್ಗೆ ಬಂದು ಪೆಟ್ರೋಲ್ನ ತುಂಬಿಸ್ಕೊಂಡು ಹೊಂಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿ ನೀಡಿರುವಂಥದ್ದು. ಕ್ಯಾಮರಾ ನಡೆಸ್ಬಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.